ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ಈ ದಿನ ನಾವೆಲ್ಲರೂ ಕೂಡ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಸೊ ಇವತ್ತು ಫುಲ್ಲು ನಾವೆಲ್ಲರೂ ಹ್ಯಾಪಿಯಾಗಿರ್ತೀವಿ. ನಾವು ಎಲ್ಲರೂ ಕೂಡ ಪ್ರೌಡಾಗಿ ಹೇಳ್ಕೊತಿರ್ತೀವಿ, ನನಗೆ ಅಷ್ಟು ಫ್ರೆಂಡ್ಸ್ ಇದ್ದಾರೆ, ನನಗೆ ಇವ್ರು ಬೆಸ್ಟ್ ಫ್ರೆಂಡ್ಸ್, ಇವರಂದರೆ ನನಗೆ ತುಂಬ ಇಷ್ಟ ಎಂಬುದಾಗಿ ಎಲ್ಲ ರೀತಿಯಲ್ಲೂ ನಾವು ಫ್ರೆಂಡ್ಸ್ಗಳನ್ನ ಪ್ರೌಡಾಗಿ ಮಾತಾಡೋದಾಗಲಿ, ಇವತ್ತು ನಮ್ಮ ಸ್ಟೇಟಸ್ಗಳೆಲ್ಲ ಹಾಕ್ಕೊಳ್ಳೋದು, ಫೋಟೋಸ್ ಇಟ್ಕೊಳ್ಳೋದ್ರೊಳಗೆ ಎಲ್ಲದರೊಳಗೂ ಕೂಡ ಇವತ್ತು ನಾವು ಈ ಡೇನ ಎಕ್ಸ್ಪೋಸ್ ಮಾಡ್ತಾ ಇರ್ತೇವೆ. ಸೊ ಇವತ್ತು ನಮಗೆ ಒಳ್ಳೆಯ ಸ್ನೇಹಿತನಿರಬೇಕು. ಇವತ್ತು ನಮಗೆ ಇರುವಂಥ ಸಾಕಷ್ಟು ಸ್ನೇಹಿತನಲ್ಲಿ ನಮಗೆ ಇರಬೇಕಾದಂಥ ಸ್ನೇಹಿತ ಯಾವ ರೀತಿಯಲ್ಲಿ ಅಂದರೆ, ಇವತ್ತು ನಮ್ಮ ಕಷ್ಟಗಳನ್ನು ತಿಳಿದುಕೊಂಡು ನಮ್ಮನ್ನು ಅರಿತುಕೊಂಡು ನಮಗಾಗಿ ಪ್ರಾರ್ಥಿಸುವಂಥ ಸ್ನೇಹಿತನು ಇವತ್ತು ನಮಗೆ ಬೇಕು. ಅದು ಮಾತ್ರವಲ್ಲ, ಇವತ್ತು ಅನೇಕರು ಬಂದು ಯಾವ ರೀತಿಯಲ್ಲಿ ಅಂದರೆ ಸ್ನೇಹಿತನ ಫ್ರೆಂಡ್ಸ್ಗಳನ್ನ ಚೂಸ್ ಮಾಡೋದ್ರೊಳಗೆ ಇವತ್ತು ಸೋತು ಹೋಗ್ತಾ ಇದ್ದಾರೆ. ಇವತ್ತು ಅನೇಕ ಪೇರೆಂಟ್ಸ್ಗಳು ಹೇಳ್ತಾರೆ, ನನ್ನ ಮಗಳು ಚೆನ್ನಾಗಿದ್ಲು, ನನ್ನ ಮಗ ಚೆನ್ನಾಗಿದ್ದ, ಇವತ್ತು ಕೆಟ್ಟ ಸಹವಾಸದಿಂದ ಕೆಟ್ಟ ಫ್ರೆಂಡ್ಸ್ಗಳಿಂದ ಸೇರಿ ಇವತ್ತು ಅವನು ಹಾಳಾಗಿ ಹೋಗಿದ್ದಾನೆ ಎಂಬುದಾಗಿ ಅನೇಕ ಪೇರೆಂಟ್ಸ್ಗಳು ಅವರು ವರಿ ಮಾಡುವುದನ್ನು ನಾವು ನೋಡಿಕೊಳ್ಬಹುದು. ಸೊ ಇವತ್ತು ನಮಗೆ ಒಳ್ಳೆಯ ಸ್ನೇಹಿತನು ಬೇಕು. ಯಾವ ರೀತಿಯಲ್ಲಿ ಅಂದರೆ, ನಾವೇನಾದರೂ ತಪ್ಪು ಮಾಡ್ತಿದ್ದೇವೆ ಅಂದರೆ ನಮ್ಮನ್ನು ಮೋಟಿವೇಟ್ ಮಾಡುವಂಥ ಸ್ನೇಹಿತನಲ್ಲ, ನೀನು ಏನೇ ಮಾಡಿದ್ರೂ ನೀನು ಸರಿ ಮಾಡ್ತೀಯಾ ಎಂಬುದಾಗಿ ಚೇರಪ್ ಮಾಡುವಂಥ ಫ್ರೆಂಡ್ಸ್ ನಮಗೆ ಇರಬಾರ್ದು. ನಾವು ಏನೇ ಒಂದು ಮಿಸ್ಟೇಕ್ ಮಾಡಿದ್ರೂ ಕೂಡ ನಮ್ಮನ್ನು ಎಚ್ಚರಿಸಿ ಇದು ನೀನು ಮಾಡುವುದು ತಪ್ಪು ಎಂಬುದಾಗಿ ನಮ್ಮನ್ನು ತೋರಿಸುವಂಥ ಫ್ರೆಂಡ್ಸ್ ಇವತ್ತು ನಮಗೆ ಅವಶ್ಯಕತೆ ಆಗಿದೆ ಫ್ರೆಂಡ್ಸ್. ಇವತ್ತು ಅದು ಮಾತ್ರವಲ್ಲ, ಇವತ್ತು ನಾವೆಲ್ಲರೂ ಕೂಡ ಸ್ಟೇಟಸ್ಗಳನ್ನು ಹಾಕಿಕೊಳ್ತಾ ಇದ್ದೇವಲ್ಲ, ಇವತ್ತು ಸ್ಟೇಟಸ್ಗಳಲ್ಲಿ ನಮ್ಮ ಫ್ರೆಂಡ್ಸ್ಗಳನ್ನ ನೆನಪು ಮಾಡಿಕೊಳ್ತಾ ಇದ್ದೇವೆ, ತೋರಿಸ್ತಾ ಇದ್ದೇವೆ. ಸೊ ಇವತ್ತು ಒಳ್ಳೆಯ ಸ್ನೇಹಿತನು ಏನು ಮಾಡ್ತಾನೆ ಅಂದರೆ, ಯೇಸು ಸ್ವಾಮಿಯ ಬಳಿಯಲ್ಲಿ ಹೋಗಿ ತನ್ನ ಸ್ನೇಹಿತನಿಗಾಗಿ ಪ್ರಾರ್ಥಿಸ್ತಾನೆ, ತನ್ನ ಸ್ನೇಹಿತನ ಎಲ್ಲ ಕಷ್ಟಗಳಿಗಾಗಿ ಪ್ರಾರ್ಥಿಸ್ತಾನೆ, ತನ್ನ ಸ್ನೇಹಿತನ ಹೆಸರನ್ನು ಯೇಸು ಸ್ವಾಮಿಯ ಮುಂದೆ ತೆಗೆದುಕೊಂಡು ಹೋಗಿ ತೋರಿಸ್ತಾನೆ, ಇದು ನನ್ನ ಸ್ನೇಹಿತನು, ಇವ್ರು ನನ್ನ ಫ್ರೆಂಡ್ ಏಸಪ್ಪ, ನೀವನ್ನ ಬ್ಲೆಸ್ ಮಾಡೋ ಎಂಬುದಾಗಿ ಒಳ್ಳೆಯ ಸ್ನೇಹಿತನಿಗಾಗಿ ಪ್ರಾರ್ಥನೆ ಮಾಡುತ್ತಾನೆ. ಇವತ್ತು ನಾವು ಕೂಡ ಅಲ್ಲ, ಇವತ್ತು ನಮಗಿರುವಂಥ ಫ್ರೆಂಡ್ಸ್ಗಳನ್ನ ನಮ್ಮ ಸ್ಟೇಟಸ್ಗಳಲ್ಲಿ ಇವತ್ತು ಇನ್ನಿತರ ಫೋಟೋಸ್ಗಳಿಂದ ನಾವು ಅವರನ್ನು ನೆನಪು ಮಾಡಿಕೊಂಡು ಬೇರೆಯವರಿಗೆ ತೋರಿಸೋದಕ್ಕಿಂತ ನಾವು ಹೋಗಿ ಯೇಸು ಸ್ವಾಮಿ ಮುಂದೆ, ಏಸಪ್ಪ ನೀವು ನನ್ನ ಫ್ರೆಂಡ್, ಇವ್ರನ್ನ ನೀನು ಬ್ಲೆಸ್ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ಅವರ ಎಲ್ಲ ಒಳ್ಳೆಯ ಕ್ರಿಯೆಗಳಿಗಾಗಿ, ಒಳ್ಳೆಯ ವಿಷಯಗಳಿಗಾಗಿ ನಾವು ದೇವರ ಬಳಿಯಲ್ಲಿ ನಾವು ಬೇಡುವಾಗ, ಅವರ ಕಷ್ಟಗಳ ದುಃಖಗಳಲ್ಲಿ ಹಾದು ಹೋಗುವಾಗ ಅವರಿಗೆ ನಮ್ಮ ಪ್ರಾರ್ಥನೆಯ ಹೆಲ್ಪ್ ಮಾಡುವಾಗ ಖಂಡಿತವಾಗಲೂ ನಾವು ಒಳ್ಳೆಯ ಬೆಸ್ಟ್ ಫ್ರೆಂಡ್ಸ್ ಆಗಿ ನಾವು ತೋರಿಸಿಕೊಳ್ತೇವೆ. ಅದು ಮಾತ್ರವಲ್ಲ, ಇವತ್ತು ಅನೇಕರು ಫ್ರೆಂಡ್ಸ್ಗಳನ್ನು ಹುಡುಕಿಕೊಳ್ಳೋದ್ರೊಳಗೆ ಇವತ್ತು ಫೇಲ್ಯೂರನ್ನು ಕಾಣ್ತೇವೆ, ಸಮ್ ಮಿಸ್ಟೇಕ್ಗಳಲ್ಲಿ ನಾವು ತಡವರಿಸ್ತಾ ಇದ್ದೇವೆ. ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಫ್ರೆಂಡನ್ನು ಇಂಟ್ರೊಡ್ಯೂಸ್ ಮಾಡ್ತೇನೆ, ಯಾರಂದರೆ ಯೇಸು ಸ್ವಾಮಿ. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 15ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ, ನಾನೇ ಒಳ್ಳೆಯ ಸ್ನೇಹಿತನು ಎಂಬುದಾಗಿ. ಹೌದು, ಯೇಸು ಸ್ವಾಮಿ ಇವತ್ತು ನಮಗೆ ಒಳ್ಳೆಯ ಸ್ನೇಹಿತನು. ಆತನು ದೇವರು ಮಾತಲ್ಲ, ತಂದೆ ತಾಯಿ ಮಾತಲ್ಲ, ಆತನು ನಮಗೆ ಸ್ನೇಹಿತನಾಗೂ ಕೂಡ ಹೇಳ್ತಾನೆ. ಅಬ್ರಹಾಮನಿಗೆ ದೇವರು ಸ್ನೇಹಿತನಾಗಿದ್ದನು. ಅಬ್ರಹಾಮನು ನಡೆಯುವಂಥ ಎಲ್ಲ ದಾರಿಯಲ್ಲೂ ದೇವರು ಆತನ ಸಂಗಡವಿದ್ದುಕೊಂಡು ಆತನನ್ನು ನಡೆಸಿಕೊಂಡು ಹೋದರು. ಸೊ ಇವತ್ತು ನಾವು ಒಳ್ಳೆಯ ಸ್ನೇಹಿತನಾದಂಥ ಯೇಸು ಸ್ವಾಮಿಯನ್ನು ಇವತ್ತು ನಮ್ಮ ಫ್ರೆಂಡ್ ಆಗಿ ನಮ್ಮ ಲೈಫಿನಲ್ಲಿ ನಾವು ಸ್ವೀಕರಿಸಿಕೊಳ್ಳೋಣ, ನಾವು ಫ್ರೆಂಡ್ ಆಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಖಂಡಿತವಾಗಲೂ ನಡೆಯುವಂಥ ಎಲ್ಲ ಹಾದಿಗಳನ್ನು ದೇವರು ನಮಗೆ ತಿಳಿಸಿಕೊಡುವ ಆತನಾಗಿದ್ದಾನೆ. ಆತನು ನಮ್ಮ ಲೈಫನ್ನು ಇನ್ನೂ ಬ್ರೈಟ್ ಆಗಿ, ಆತನು ಎಂಜಾಯ್ಫುಲ್ ಆಗಿ ನಮ್ಮ ಲೈಫ್ಗಳನ್ನು ಮಾರ್ಪಡಿಸುವ ಆತನಾಗಿದ್ದಾನೆ. ಇವತ್ತು ನಾವು ನಮ್ಮ ಫ್ರೆಂಡ್ಸ್ಗಳನ್ನು ಹೆಸರುಗಳನ್ನು ತೆಗೆದುಕೊಂಡು ಹೋಗಿ ಯೇಸು ಸ್ವಾಮಿಯ ಮುಂದೆ ತಿಳಿಸೋಣ, ಏಸಪ್ಪ ಇವ್ರು ನಮ್ಮ ಫ್ರೆಂಡ್ಸ್ ಎಂಬುದಾಗಿ. ಇವತ್ತು ವಾಟ್ಸಪ್ ಸ್ಟೇಟಸ್ಗಳಿಂದ ನಮ್ಮ ಫ್ರೆಂಡ್ಸ್ಗಳನ್ನ ಸ್ಟೇಟಸ್ ಹಾಕಿ ತೋರಿಸೋದು ಅಲ್ಲ, ನಾವು ಯೇಸು ಸ್ವಾಮಿಯ ಮುಂದೆ ತೆಗೆದುಕೊಂಡು ಹೋಗಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ನಮ್ಮ ಫ್ರೆಂಡ್ಶಿಪ್ ಡೇನ ನಾವು ಹ್ಯಾಪಿಯಾಗಿ ನಾವು ಸೆಲೆಬ್ರೇಷನ್ ಮಾಡೋಣ. ಅದು ಮಾತ್ರವಲ್ಲ, ಇವತ್ತು ಒಳ್ಳೆಯ ಸ್ನೇಹಿತನು ಯೇಸು ಸ್ವಾಮಿ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಇಟ್ಟುಕೊಳ್ಳುವಾಗ ನಮ್ಮ ಜೀವಿತ, ನಮ್ಮ ಲೈಫ್ ಅದು ಒಳ್ಳೆಯ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಲೈಫಿನಲ್ಲಿ ನಾವು
ಬಿಟ್ಟು ಕೊಡುವುದಿಲ್ಲ. ನಾವು ಯಾವಾಗ ದೇವರನ್ನು ನಮ್ಮ ಲೈಫಿನಲ್ಲಿ ಫ್ರೆಂಡ್ ಆಗಿ ಇಟ್ಟುಕೊಳ್ತೇವೋ ಆಗ ಖಂಡಿತವಾಗಲೂ ದೇವರು ಎಲ್ಲ ವಿಷಯದಲ್ಲೂ ನಮಗೆ ಗೈಡ್ ಮಾಡುವ ಆತನಾಗಿದ್ದಾನೆ. ಫ್ರೆಂಡ್ಸ್, ಯಾವ ರೀತಿಯಲ್ಲಿ ನಾವು ಮಾತನಾಡ್ತೇವೋ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಕೂಡ ಎಲ್ಲವನ್ನು ಒಳ್ಳೆಯ ವಿಷಯಗಳು ಕೆಟ್ಟ ವಿಷಯಗಳು ಎಲ್ಲವನ್ನು ನಮಗೆ ತಿಳಿಸಿ ನಮ್ಮ ಲೈಫ್ನಲ್ಲಿ ನಮ್ಮನ್ನು ಒಳ್ಳೆ ಗೈಡರ್ ಆಗಿ ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನಾವು ಯೇಸು ಸ್ವಾಮಿಯನ್ನು ಫ್ರೆಂಡ್ ಆಗಿ ನಮ್ಮ ಲೈಫ್ನಲ್ಲಿ ಇನ್ವೈಟ್ ಮಾಡಿಕೊಂಡು ಈ ಡೇಯನ್ನು ನಾವು ಹ್ಯಾಪಿಯಾಗಿ ನಾವು ಸೆಲೆಬ್ರೇಷನ್ ಮಾಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.